If you wish to get our new videos, hit subscribe button and press bell icon to get latest notification updates. ಹಾಯ್ ಫ್ರೆಂಡ್ಸ್, ಟೆಕ್ ಫಾರ್ ವಿಐ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನಾನು ವಿಜಯ್ BV. ಇವತ್ತಿನ ವಿಡಿಯೋದಲ್ಲಿ ನಾವು ನಮಗೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದೇ ಪ್ಲೇಸ್ನಲ್ಲಿ ಸ್ಟೋರ್ ಮಾಡಿ ಹಾಗೂ ಇಶ್ಯೂ ಮಾಡ್ಕೊಳ್ಳೋದು ಹೇಗೆ, ಯಾವ ಆ್ಯಪ್ನಲ್ಲಿ ಈ ಥರ ಒಂದು ಸೌಲಭ್ಯ ಸಿಗುತ್ತೆ. ಸೊ ನಮ್ಮ ಡಿಜಿಟಲ್ ಇಂಡಿಯಾ ಪಾರ್ಟ್ ಆಫ್ ಇನಿಷಿಯೇಟಿವ್ಗೆ ನಾವು ಕೂಡ ಭಾಗವಹಿಸಬೇಕು ಅಂತಂದರೆ ಈ ಆ್ಯಪನ್ನು ಹಾಕ್ಕೊಳ್ಳೇಬೇಕು. ಈ ಆ್ಯಪಿಂದ ನಮಗೆ ಏನು ಉಪಯೋಗ, ಯಾವ್ಯಾವ ಥರ ಫೀಚರ್ಗಳನ್ನು ಈ ಆ್ಯಪ್ನಲ್ಲಿ ನಾವು ನೋಡ್ತಾ ಹೋಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಜಿಲಾಕರ್ ಆ್ಯಪ್ ಅಂತ ಒಂದು ಆ್ಯಪ್ ಬಗ್ಗೆ ನಾವು ತಿಳಿತಾ ಹೋಗ್ತೀವಿ. ಡಿಜಿಲಾಕರ್ ಆ್ಯಪ್, ಈ ಒಂದು ಆ್ಯಪ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ನವರು ಈ ಕಂಪನಿಯವರು ಡೆವಲಪ್ ಮಾಡಿರ್ತಾರೆ. ಈ ಒಂದು ಆ್ಯಪ್ ಸೆಂಟ್ರಲ್ ಗೌರ್ಮೆಂಟ್ ನಿಂದ ಅಪ್ರೂವ್ ಆಗಿದೆ. ಪ್ಲೇ ಸ್ಟೋರ್ ನಲ್ಲಿ ಈ ಆ್ಯಪ್ ಡಿಜಿಲಾಕರ್ ಆರ್ ಡಿಜಿಲಾಕರ್ ಅಂತ ಹೊಡೆದ್ರು ಕೂಡ ಸಿಗುತ್ತೆ. ಸೊ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಸಿಗ್ತಾ ಹೋಗುತ್ತೆ. ಸೊ ಡಿಜಿಲಾಕರ್ ನಲ್ಲಿ ನಾವೀಗ ಹೇಗೆ ಸೈನ್ ಇನ್ ಮಾಡಿ ನಾವು ಎಲ್ಲ ಡಾಕ್ಯುಮೆಂಟ್ ಅನ್ನ ಇಶ್ಯೂ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈಗ. ಸೊ ಫ್ರೆಂಡ್ಸ್, ನಾವು ಪ್ಲೇ ಸ್ಟೋರ್ ಓಪನ್ ಮಾಡಿ ಡಿಜಿಲಾಕರ್ ಅಂತ ಸರ್ಚ್ ಮಾಡಿದ್ರೆ ಒಂದು ಆ್ಯಪ್ ಸಿಗ್ತಾ ಹೋಗುತ್ತೆ. ನಾನು ಆಲ್ರೆಡಿ ನಮ್ಮ ಫೋನಲ್ಲಿ ಡಿಜಿಲಾಕರ್ ಅನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಡಿಜಿಲಾಕರ್ ಈ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಾನು ಡಿಜಿಲಾಕರ್ಗೆ ಆ್ಯಪ್ ಲಾಕ್ ಅನ್ನು ಇಟ್ಟಿದ್ದೀನಿ. ಈಗ ಆ್ಯಪ್ ಲಾಕ್ ಎಂಟರ್ ಮಾಡ್ತಾ ಇದ್ದೀನಿ. ಡಿಜಿಲಾಕರ್ ಈಗ ಓಪನ್ ಆಗಿದೆ. ಸೊ ಇಲ್ಲಿ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಾವು. ಕ್ಲಿಕ್ ಮಾಡಿ. ಸೊ ಥಿಂಗ್ಸ್ ಯು ಆರ್ ಮಿಸ್ಸಿಂಗ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇತ್ತು. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಒಂದು ಡೀಟೇಲ್ಸ್ ಮೊದಲಿಂದ ನಾವು ಎಂಟರ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮಿಡಲ್ ನೇಮ್, ಸರ್ ನೇಮ್, ಆಧಾರ್ ನಂಬರ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ಇದಿಷ್ಟು ಎಂಟರ್ ಮಾಡಿ ಇದಕ್ಕೆಲ್ಲ OTP ಬರುತ್ತೆ. ನಾವು ವೆರಿಫೈ ಮಾಡಿದ ನಂತರ ನಮ್ಮ ಒಂದು ಡಿಜಿಲಾಕರ್ ಅಕೌಂಟ್ ಆಕ್ಸೆಸ್ ಆಗುತ್ತೆ. ಸೊ ಅದಾದ್ಮೇಲೆ ನಾವು ಮತ್ತೆ ಇಲ್ಲಿ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆಗಬೇಕಾದ್ರೆ ಮೊದಲನೇ ಟೈಮು ಆಧಾರ್ ನಂಬರ್ ಯೂಸ್ ಮಾಡ್ಕೊಂಡು ಸೈನ್ ಇನ್ ಆಗಬೇಕು. ಸೊ ಇದು ಹೇಗೆ ಅಂತ ನೋಡೋಣ. ಸೊ ನೋಡಿ, ಆಧಾರ್ ಟ್ಯಾಬ್, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ನಂಬರ್ ಅನ್ನ ಕೇಳುತ್ತೆ. ಸೊ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಕೊಟ್ರೆ ಒಂದು OTP ಬರುತ್ತೆ. ನೆಕ್ಸ್ಟ್ ಸೆಟ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಬೇಕಾಗಿರುವಂತ ಒಂದು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅನ್ನ ಎಂಟರ್ ಮಾಡಿದ್ರೆ ನಾವು ನಮ್ಮ ಡಿಜಿಲಾಕರ್ ಅಕೌಂಟ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ನಾವು ಆಲ್ರೆಡಿ ಆಧಾರ್ ಅಥೆಂಟಿಕೇಟ್ ಮೂಲಕ ಸೈನ್ ಇನ್ ಆಗಿದ್ದೀವಿ. ಸೊ ಇವಾಗ ಮೊಬೈಲ್ ನಂಬರ್ ಇಂದ ಸೈನ್ ಇನ್ ಆಗೋಣ. ಸೊ ಇಲ್ಲಿ ನನ್ನ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನನ್ನ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕೊಡ್ತೀನಿ. ಸೊ ತದನಂತರ ನಾವು ನಮ್ಮ ಒಂದು ಸೆಟ್ ಮಾಡಿರುವಂತಹ ಒಂದು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅನ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಪಿನ್ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಶೇರ್ ಮಾಡಬಾರ್ದು. ಶೇರ್ ಮಾಡಿದ್ರೆ ನಮ್ಮ ಒಂದು ಡಿಜಿಲಾಕರ್ ಅಕೌಂಟ್ ಆಕ್ಸೆಸ್ ಬೇರೆಯವ್ರ ಕೈಗೆ ಕೊಟ್ಟಂಗೆ. ಸೊ ಇಲ್ಲಿ ನಾನು ಸೆಕ್ಯೂರಿಟಿ ಪಿನ್ ಅನ್ನ ಎಂಟರ್ ಮಾಡ್ತೀನಿ ಈಗ. ಸೊ ಎಂಟರ್ ಮಾಡಿದ್ದೀನಿ. ಸೊ ಇದಾದ್ಮೇಲೆ ಒಂದು OTP ಅನ್ನೋದು ನಮಗೆ ಬರ್ತಾ ಹೋಗುತ್ತೆ. ನಾವು OTP ಅನ್ನು ಎಂಟರ್ ಮಾಡ್ಕೋಬೇಕು. ಸೊ ಡಿಫ್ರೆಂಟ್ಸ್, ಈಗ ನಾವು ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅನ್ನ ಹೇಗೆ ರಿಕವರ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಸೊ ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಮ್ಮ ಒಂದು ಆಧಾರ್ ನಂಬರ್ ಅಥವಾ ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ. ಸೊ ಆಧಾರ್ ನಂಬರ್ ಕೇಳಿದ್ರೆ ಆಧಾರ್ ನಂಬರ್ ಹಾಕಿ, ಇಲ್ಲ ಅಂತಂದ್ರೆ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಡೇಟ್ ಆಫ್ ಬರ್ತ್ ಮಾತ್ರ ಹಾಕಿ. ಆಧಾರ್ ನಂಬರ್, ಡೇಟ್ ಆಫ್ ಬರ್ತ್ ಒಂದೊಂದ್ಸಲಿ ಒಟ್ಟಿಗೆ ಕೇಳುತ್ತೆ. ಎರಡು ಕೂಡ ಎಂಟರ್ ಮಾಡ್ಕೊಂಡ ನಂತರ ಸೊ ನಮಗೆ ಆಧಾರ್ ಒಂದು OTP ಬರುತ್ತೆ. OTP ಎಂಟರ್ ಮಾಡಿದ ಕೂಡಲೇ ಸೆಟ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ನಾವು ಸೆಟ್ ಮಾಡ್ಕೋಬಹುದು. ಇಷ್ಟು ನಾವು ಫರ್ಗಾಟ್ ಆಗಿರುವಂತ ಒಂದು ಸೆಕ್ಯೂರಿಟಿ ಪಿನ್ ಅನ್ನ ರಿಕವರ್ ಮಾಡ್ಕೊಳ್ಳುವಂತ ಒಂದು ವಿಧಾನ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡೋಣ ಈಗ. ಸೊ OTP ಬರುತ್ತೆ ನಮಗೆ. ಸೊ ನಾವು OTP ನ ಎಂಟರ್ ಮಾಡಿಕೊಂಡು ನಾವು ಮತ್ತೆ ಸೈನ್ ಇನ್ ಆಗಬಹುದು. OTP ನ ಎಂಟರ್ ಮಾಡಿದ್ದೀನಿ. ಸೊ OTP ನ ಎಂಟರ್ ಮಾಡಿದ ಕೂಡಲೇ ನನ್ನ ಡಿಜಿಲಾಕರ್ ಇಶ್ಯೂ ಆಗಿದೆ ಆಲ್ರೆಡಿ. ಸರ್ಚ್ ಇಶ್ಯೂಡ್ ಮೆನು. ಮೊದಲಿಗೆ ನಾವು ಇಶ್ಯೂಡ್ ಅನ್ನು ನೋಡ್ಕೊಂಡು ಬಂದ್ಬಿಡೋಣ. ಇಶ್ಯೂಡ್ ಅಲ್ಲಿ ಏನೇನಿದೆ ನೋಡಿ. ನಾನು ಇಶ್ಯೂ ಮಾಡ್ಕೊಂಡಿರೋಂಥ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು 9 ಡಾಕ್ಯುಮೆಂಟ್ಸ್ ಅನ್ನು ಇಶ್ಯೂ ಮಾಡಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಸರ್ಚ್ ಅನ್ನೋ ಒಂದು ಆಪ್ಷನ್ ಅನ್ನು ನೋಡೋಣ. ಸರ್ಚ್ ನೋಡಿ, ಇದರಲ್ಲಿ ನಾವು ಎಲ್ಲ ಒಂದು ಡಾಕ್ಯುಮೆಂಟ್ ನಂಬರ್ ಅನ್ನ ಇಶ್ಯೂ ಮಾಡ್ಕೋಬಹುದು. ಸೊ ನೋಡಿ, ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೊ ಇಲ್ಲಿ ಒಂದು ಕನ್ಸೆಂಟ್ ಕೇಳ್ತಾ ಇದೆ. ಸೊ ಅದಕ್ಕೆ ನಾವು ಅಗ್ರಿ ಮಾಡಿ ನಂತರ ನಮ್ಮ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿದ್ಮೇಲೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಒಂದು ಚೆಕ್ ಬಾಕ್ಸ್ ಇರ್ತದೆ, ಟಿಕ್ ಮಾಡಿಬಿಟ್ಟು ಗೆಟ್ ಡಾಕ್ಯುಮೆಂಟ್ ಕೊಟ್ಟರೆ ನಮ್ಮ ಒಂದು ಆಧಾರ್ ಇಶ್ಯೂ ಆಗುತ್ತೆ. ಇದಿಷ್ಟು ಆಧಾರನ ಇಶ್ಯೂ ಮಾಡ್ಕೊಳ್ಳುವಂತ ಒಂದು ವಿಧಾನ. ಸೊ ನಾವೀಗ
Tab. ಇಶ್ಯೂಡ್ಗೆ ಹೋಗೋಣ. ಇಶ್ಯೂಡ್ನಲ್ಲಿ ನಾವು ನಮ್ಮ ಪ್ಯಾನ್ ಕಾರ್ಡ್ ಈಗ ನಾನು ಇಶ್ಯೂ ಮಾಡ್ಕೊಂಡಿದ್ದೇನೆ, ಡಿಲೀಟ್ ಮಾಡಿ ಮತ್ತೆ ಇಶ್ಯೂ ಮಾಡ್ತೀನಿ. PAN verification. More action. ಸೊ ಇಲ್ಲಿ ನಾನು ಇದನ್ನ ಡಿಲೀಟ್ ಮಾಡ್ತೀನಿ. Delete. Delete. Deletomsk. Delete. DigiLocker. ಸೊ ಫ್ರೆಂಡ್ಸ್, ಈಗ ಡಿಜಿಲಾಕರ್ ಹೊಸದಾಗಿ ಅಪ್ಡೇಟ್ ಆಗಿರೋದ್ರಿಂದ ಚೇಂಜಸ್ ಅಂತ ತುಂಬಾ ಆಗಿದೆ. Select. Search. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ. ಸೊ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನು ಇಶ್ಯೂ ಮಾಡ್ಕೋಬೇಕು ಅಂದ್ರೆ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನನಗೆ ಪ್ಯಾನ್ ಕಾರ್ಡ್ ಅನ್ನು ಇಶ್ಯೂ ಮಾಡಿ ತೋರಿಸ್ತೀನಿ. Aadhaar card. PAN verification record. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನ್ನೆಲ್ಲ ಡೇಟಾ ಆಲ್ರೆಡಿ ಪ್ರೀ ಫಿಲ್ ಆಗಿಬಿಟ್ಟಿದೆ, ಅಂದರೆ ನನ್ನೆಲ್ಲ ಡೇಟಾನ ಡಿಜಿಲಾಕರೇ ಫಿಲ್ ಮಾಡ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ನಾನು ಆಲ್ರೆಡಿ ಪ್ರೊಫೈಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. Go back. PAN ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. Vijay BV edit. ಸೊ ನನ್ನ ನೇಮು, Mail. Edit box. ಡೇಟ್ ಆಫ್ ಬರ್ತು, ಜೆಂಡರು, Asterisk. Edit box. ಪ್ಯಾನ್ನು, ಇಲ್ಲಿ ನನ್ನ ಪ್ಯಾನ್ ನಂಬರ್ ಅನ್ನು ಬರಿತಾ ಇದ್ದೀನಿ. ಸೊ ಬರ್ದಿದ್ದೀನಿ ನಾನೀಗ. Back. ಸೊ ನೋಡಿ, Ticked. Consent. Tick box. ಸೊ ಇಲ್ಲಿ ಏನು ಕನ್ಸೆಂಟ್ ಅಂತ ಡಿಸ್ಕ್ರೈಬ್ ಮಾಡ್ತಾ ಇತ್ತು, ಇವಾಗ ಡಿಸ್ಕ್ರೈಬ್ ಮಾಡಲ್ಲ. ಸೊ ಇದೊಂದು ಬಗ್ ಇದೆ. ಸೊ ಮತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ ಸರಿ ಮಾಡ್ಬೋದು ಅಂತ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. DigiLocker. Issued documents. DigiLocker. Search for documents. Find issued document 9. ಅವಾಗಲೇ ನನ್ನ ಡಾಕ್ಯುಮೆಂಟ್ಸ್ ಪ್ಯಾನ್ ಕಾರ್ಡ್ ಅನ್ನ ಡಿಲೀಟ್ ಮಾಡಿದಾಗ 8 ಇತ್ತು, ಇವಾಗ 9 ಇದೆ. ಆಲ್ರೆಡಿ ಡಾಕ್ಯುಮೆಂಟ್ ಇಶ್ಯೂ ಆಗಿದೆ, ಪ್ಯಾನ್ ಕಾರ್ಡ್ ಇಶ್ಯೂ ಆಗಿದೆ. ನೋಡ ಪ್ಯಾನ್ ಕಾರ್ಡ್ ಇದೆಯಾ ಇಲ್ಲ ಅಂತ Caste certificate. PAN verification record. ಇದೆ. ಒಂದು ಡಾಕ್ಯುಮೆಂಟ್ ಅನ್ನ ನಾವೀಗ ಹೇಗೆ ಶೇರ್ ಮಾಡೋದು ಅಂತ ನೋಡೋಣ. More actions. Button. ಸೊ ಇಲ್ಲಿ ಇಶ್ಯೂಡ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇರುತ್ತೆ. ಇಲ್ಲಿ ಮೋರ್ ಆಕ್ಷನ್ಸ್ ತಗೊಂಡ್ರೆ ಇಲ್ಲಿ Pop up with share. View. ಮೊದಲನೇ ಆಪ್ಷನ್ ವ್ಯೂ, Share. ನಂತರ ಶೇರ್, View PDF. ವ್ಯೂ PDF, Download XML. ಡೌನ್ಲೋಡ್ XML, Download JSON. JSON, Refresh. ರಿಫ್ರೆಶ್, Delete. ಡಿಲೀಟ್. ಸೊ XML ಮತ್ತು JSON ಈ ಒಂದು ಫಾರ್ಮ್ಯಾಟ್ಗಳು ಬಂದು ಸೊ ಬ್ಯಾಂಕಿಂಗ್ ಸೆಕ್ಟರ್ಗೆ ಬೇಕಾಗ್ತವೆ. ಯಾರಾದ್ರೂ ನಿಮ್ಮ ಡಾಕ್ಯುಮೆಂಟು XML ಮತ್ತು JSON ಫಾರ್ಮ್ಯಾಟಲ್ಲೇ ಕೊಡಿ ಅಂತಂದ್ರೆ ಡೌನ್ಲೋಡ್ ಮಾಡಿ ಅವ್ರಿಗೆ ಬೇಕಾದ್ರೆ ಕಳಿಸ್ಬೋದು ನಾವು. ಸೊ ಈಗ ನಾವು ಶೇರ್ ಮಾಡ್ಕೋಬಹುದು. ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ನಮ್ಗೆ ಯಾವ್ದು ಬೇಕೋ ಅದಕ್ಕೆ ಶೇರ್ ಮಾಡ್ಕೋಬಹುದು. ಫ್ರೆಂಡ್ಸ್, ಇದಿಷ್ಟು Selected. ಇಶ್ಯೂಡ್ ಮತ್ತೆ ಸರ್ಚಿನ ಒಂದು ಫೀಚರ್. ಈಗ ಮೆನ್ಯೂ ಇಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. Menu. DigiLocker. DigiLocker Drive. DigiLocker My Profile menu. So, DigiLocker My Profile. DigiLocker Kick Verified. Menu ವಿಜಯ್ slider. BV ಪ್ರೊಫೈಲ್ ವೆರಿಫೈಡ್, KYC ನೋ ಯುವರ್ ಕಸ್ಟಮರ್ ಆಲ್ರೆಡಿ ವೆರಿಫೈಡ್ ಅಂತ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. DigiLocker. My Profile. Share. Vijay BV. ಸೊ ನನ್ನ ಪ್ರೊಫೈಲ್ನ ಶೇರ್ ಮಾಡ್ಬೋದು ಬೇಕಂದ್ರೆ ವಿಜಯ್ BV. Generate. Top. ಸೊ ಜನರೇಟ್ QR ಇಮೇಜ್ ಅಂತ ಇದನ್ನ ನಾವೇನ ಜನರೇಟ್ ಮಾಡಿದರೆ ನಮ್ಮ ಒಂದು ಇಮೇಜು ನನ್ನ ಪ್ರೊಫೈಲ್ ಎಲ್ಲ ಒಂದು ಸ್ಟೋರೇಜ್ಗೆ ಡೌನ್ಲೋಡ್ ಆಗುತ್ತೆ. ನಾವು ಶೇರ್ ಮಾಡಿದರೆ ನಾವು ಯಾವುದೇ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆಗಿರ್ಬೋದು ಮತ್ತು ರೆಗ್ಯುಲೇಟರಿ ಕಂಪನೀಸ್ಗಳಲ್ಲಿ ನಮ್ಮ ಒಂದು ಇನ್ಫಾರ್ಮೇಷನನ್ನು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆಕ್ಸೆಸ್ ಮಾಡ್ಕೋಬಹುದು. 64. Gender. ನೋಡಿ Mail. Mobile. ಎಲ್ಲ 7. Edit ತೋರಿಸ್ತಾ mobile number. ಸೊ ಇಲ್ಲಿ ನನ್ನ ಮೊಬೈಲ್ ನಂಬರ್ನ ಎಡಿಟ್ ಮಾಡ್ಕೋಬೋದು ಬೇಕಂದ್ರೆ. Email. VB. Edit email. ಸೊ ನನ್ನ ಇಮೇಲನ್ನು ಎಡಿಟ್ ಮಾಡ್ಕೋಬೋದು. Quick links. My activity. Nominee. My account. ನೋಡಿ ಮಾಮೂಲಿ ಕ್ವಿಕ್ ಲಿಂಕ್ಸ್ ಲೈಕ್ ವೆಬ್ಸೈಟ್ನ ಹೇಗೆ ಬ್ರೌಸ್ ಮಾಡ್ತೀವಿ ಅದೇ ಥರ ಮೈ ಆಕ್ಟಿವಿಟಿ ನಾಮಿನಿ, My account. ಮೈ ಅಕೌಂಟ್ ಇದಿಷ್ಟು ಇದೆ. ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ. ಸೊ ಮೈ ಅಕೌಂಟಲ್ಲಿ My account. Username. ನಂದು ಯೂಸರ್ ನೇಮ್, ಸೆಕ್ಯೂರಿಟಿ ಪಿನ್ ಇಲ್ಲಿದೆ, ಹೇಳಿಲ್ಲ, ಎಡಿಟ್ ಮಾಡ್ಕೋಬೋದು. Edit security pin. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಲ್ಡ್ ಸೆಕ್ಯೂರಿಟಿ ಪಿನ್ ಕೇಳುತ್ತೆ, ಮತ್ತೆ ನ್ಯೂ ಸೆಕ್ಯೂರಿಟಿ ಪಿನ್, ಮತ್ತೆ ಒಂದು OTP ಬರುತ್ತೆ. ಎಂಟರ್ ಮಾಡಿದ್ರೆ ನಮ್ಮ ಸೆಕ್ಯೂರಿಟಿ ಪಿನ್ ಅನ್ನ ಸಕ್ಸಸ್ಫುಲ್ ಆಗಿ ನಾವು ಎಡಿಟ್ ಮಾಡ್ಕೋಬಹುದು. ನಾವೀಗ ಮೆನ್ಯೂ ಅನ್ನೋ ಫೀಚರ್ ನ ನೋಡಿದೀವಿ. ನೆಕ್ಸ್ಟ್ ನಾವು DigiLocker Drive menu. ಸೊ ಡಿಜಿಲಾಕರ್ ಡ್ರೈವ್. ಸೊ ಡಿಜಿಲಾಕರ್ ಡ್ರೈವ್ ಅಂದ್ರೆ ಏನು, ಲೈಕ್ ಗೂಗಲ್ ಡ್ರೈವ್ ತರ. ಗೂಗಲ್ ಡ್ರೈವ್ ಅಲ್ಲಿ ಹೇಗೆ ನಾವು ನಮ್ಮ ಒಂದು ಕ್ಯಾಮರಾ ಮೂಲಕ ನಾವು ಫೋಟೋನ ಕ್ಲಿಕ್ ಮಾಡಿ ನಾವು ಇಶ್ಯೂ ಮಾಡ್ಕೋತೀವಿ. ಸೊ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಇಲ್ಲಿ ಇಟ್ಕೋಬಹುದು. DigiLocker Drive. Asterisk documents in DigiLocker Drive are not treated as authentic original documents. ಸೊ ನೋಡಿ, ಡಿಜಿಲಾಕರ್ ಡ್ರೈವ್ ಇರುವಂತಹ ಡಾಕ್ಯುಮೆಂಟ್ಸು ಯಾವುದೇ ಕಾರಣಕ್ಕೂ ಒರಿಜಿನಲ್ ಆಗಿ ನಾವು ಟ್ರೀಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. Used of 894.61 KB/1.00 GB. ಸೊ ನಾನು 1 GB ಅಲ್ಲಿ 894 KB ನ ಯೂಸ್ ಮಾಡ್ಕೊಂಡಿದ್ದೀನಿ. 0. Go back. DigiLocker. Refresh. Documents. ಸೊ ನಾನು ಇದರಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ನನ್ನ ಒಂದು ರೇಷನ್ ಕಾರ್ಡ್ ಅನ್ನ ಇಟ್ಟಿದ್ದೀನಿ. ನೋಡೋಣ ಇದರಲ್ಲಿ ಏನು ಆಪ್ಷನ್ ಸಿಗುತ್ತೆ ಏನಂತ. Vijay BV ration card.pdf 894.61 KB. ಸೊ ಇದರಲ್ಲಿ ನನ್ನ ಡಾಕ್ಯುಮೆಂಟ್ ಅನ್ನು ಇಟ್ಟಿದ್ದೀನಿ ನೋಡಿ. ಇಲ್ಲಿ ಮೋರ್ ಆಕ್ಷನ್ ತಗೊಂಡು View. ಈ ಸೈನ್ ಮಾಡ್ಕೋಬಹುದು. ಬೇಕು ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೋ. ಅಲ್ಲಿ ನಮ್ಮ ಒಂದು ಆಧಾರ್ ನಂಬರ್ ಅನ್ನ ಹಾಕಿ ಈ ಸೈನ್ ಮಾಡ್ಕೊಂಡ್ರೆ ನಮ್ಮ ಸಿಗ್ನೇಚರ್ ಆಧಾರ್ ಕಾರ್ಡ್ ಹೇಗಿರುತ್ತೋ ಅದೇ ತರ ಈ ಡಾಕ್ಯುಮೆಂಟ್ ಅಲ್ಲೂ ಕೂಡ ಅಪಿಯರ್ ಆಗ್ತಾ ಹೋಗುತ್ತೆ. ಡೌನ್ಲೋಡ್, ರಿನೇಮ್, ಮೂವ್, ಶೇರ್, ಡಿಲೀಟ್ ಇಷ್ಟಿದೆ ಇದರಲ್ಲಿ. ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಫೋಲ್ಡರ್ ಬರುತ್ತೆ ಮತ್ತೆ ಅಪ್ಲೋಡ್ ಫೈಲ್ ಬರುತ್ತೆ. ನಮ್ಗೆ ಯಾವ ಫೋಲ್ಡರ್ ಬೇಕಾದ್ರೆ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಅದರೊಳಗಡೆ ಫೈಲನ್ನು ಅಪ್ಲೋಡ್ ಮಾಡ್ಕೋಬಹುದು. ಸೊ ನಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ ಫೋಟೋ ಆಗಿರಲಿ PDF ಆಗಿರಲಿ ಒಂದು ಡ್ರೈವ್ ಅಲ್ಲಿ ಇಟ್ಕೋಬಹುದು. ಸೊ ನಮಗೆ 1 GB ವರೆಗೂ ಸ್ಟೋರೇಜ್ ಆಕ್ಸೆಸ್.
ಇರುತ್ತೆ. DigiLocker. DigiLocker My Account menu. ಸೊ ಡಿಜಿಲಾಕರ್ ಮೈ ಅಕೌಂಟ್ ಮೆನ್ಯೂ ಆಲ್ರೆಡಿ ನೋಡಿದೀವಿ ನಾವು. DigiLocker Nominee menu. ಸೊ ನಾಮಿನಿ ನೋಡೋಣ. ನಾಮಿನಿ ಒಳಗಡೆ ಹೋದ್ರೆ ನಮ್ಮ ಒಂದು ಡಿಜಿಲಾಕರ್ ನ ಒಂದು ಆಕ್ಸೆಸ್ ಬೇರೆಯವ್ರಿಗೆ ಕೊಡಬಹುದು. ಸಪೋಸ್ ನಮ್ಗೆ ತುಂಬಾ ಯಾರು ನಂಬಿಕಸ್ಥರಿರ್ತಾರೆ ಅವ್ರನ್ನ ಬೇಕಾದ್ರೆ ನಾವು ಈ ಒಂದು ಡಿಜಿಲಾಕರ್ ನ ಆಕ್ಸೆಸ್ ಕೊಡಬಹುದು ಅಥವಾ ನಮ್ಮ ಫ್ಯಾಮಿಲಿ ಕೂಡ ಕೊಡಬಹುದು. A nominee is a person that you may name in your DigiLocker application as the person who may be allowed to access your DigiLocker account in future. ಇಲ್ಲಿ ನಾನು Click me to add nominee button. ಕ್ಲಿಕ್ ಮಿ ಟು ಆಡ್ ನಾಮಿನಿ ಮೇಲೆ ಕ್ಲಿಕ್ ಮಾಡ್ತೀನಿ. DigiLocker. Add nominee. Add nominee to your DigiLocker account. Nominee name. Edit box. ನಾಮಿನಿ ನೇಮ್, Date of birth. ಡೇಟ್ ಆಫ್ ಬರ್ತ್, Click here to pick date from calendar. ಸೊ Gender. ಜೆಂಡರ್, Not ticked. Not ticked. Female. Radio ಫೀಮೇಲ್. button. ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಲ್ಲಿ ಯಾಕಂದ್ರೆ ರಿಲೇಶನ್ಶಿಪ್ ಅನ್ನ ಕೇಳುತ್ತೆ, ಯಾವ ತೋರಿಸುತ್ತೆ ಬೇಕಾದ್ರೆ ನೋಡೋಣ. Other. ಅದರ Nominee author. ನಾಮಿನಿ ಆಧಾರ್ Edit ನಂಬರ್ box. ಅನ್ನ ಹೊಡಿಬೇಕಿಲ್ಲಿ. Not don't hide author. So- Button. Select relationship. ಸೊ Edit ಸೆಲೆಕ್ಟ್ box. ರಿಲೇಶನ್ಶಿಪ್. Click here to pick your relation with. Select. ಸೊ ಇಲ್ಲಿ Select add. Unlabeled. Add. List. Auntie. Daughter. Daughter-in-law. ಡಾಟರ್ ಇನ್ ಲಾ, Granddaughter. ಗ್ರ್ಯಾಂಡ್ Mother. ಡಾಟರ್, ಮದರ್, Mother-in-law. ಮದರ್ ಇನ್ ಲಾ, Niece. Sister. ನೀಸ್, ಸಿಸ್ಟರ್, Sister-in-law. ಸಿಸ್ಟರ್ ಇನ್ ಲಾ, Wife. ವೈಫ್, Other. ಅದರ್. ಸೊ ನಾವು ಯಾವುದೇ ಕಾರಣಕ್ಕೂ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಟ್ಟು ನಾಮಿನೆಲ್ಲ ಆಡ್ ಮಾಡ್ಕೊಳ್ಳಿಕ್ ಬರಲ್ಲ ಅಂತ ಕಾಣಿಸ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಬೇಕಾದ್ರೆ ಆಕ್ಸೆಸ್ ಮಾಡ್ಕೋಬಹುದು. Email optional. Edit box. ಸೊ ಇಮೇಲ್, Submit. Button. ಸಬ್ಮಿಟ್ ಇಷ್ಟು ಕೊಟ್ರೆ ನಮ್ಮ ಹೊಸ ನಾಮಿನಿ ಆಡ್ ಆಗ್ತಾ ಹೋಗುತ್ತೆ. Back. DigiLocker. Back. ಸೊ ನಾವು ಇವಾಗ ಡಿಜಿಲಾಕರ್ ನಲ್ಲಿ ನಾಮಿನಿ ಬಗ್ಗೆ DigiLocker setting ತಿಳ್ಕೊಂಡ್ವಿ. menu. Settings. ಡಿಜಿಲಾಕರ್ ಸೆಟ್ಟಿಂಗ್ ಮೆನು ಕ್ಲಿಕ್ ಮಾಡೋಣ. DigiLocker. Settings. General app accounts. Security. ಸೆಕ್ಯೂರಿಟಿ, Language. ಲ್ಯಾಂಗ್ವೇಜ್ ಇಷ್ಟೇ. ಸೆಕ್ಯೂರಿಟಿ ಅಂತಂದ್ರೆ ಮಾಮೂಲಿ ನಾವೀಗ UPI ಇಲ್ಲಿ ಹೇಗೆ ಸೆಕ್ಯೂರಿಟಿ ಲಾಕ್ ಸ್ಕ್ರೀನ್ ಪಿನ್ ಅನ್ನು ಇಟ್ಕೋತೀವಿ, ಅದೇ ತರ ಇಮೇಲೆ ಕ್ಲಿಕ್ ಮಾಡಿದ್ರೆ ಸೆಕ್ಯೂರ್ ಲಾಕ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಫಿಂಗರ್ ಪ್ರಿಂಟ್ ಅಥೆಂಟಿಕೇಶನ್ ತಗೊಳುತ್ತೆ. ಸೊ ನೆಕ್ಸ್ಟ್ ಯಾವಾಗಲೂ ಕೂಡ ನಾವು ಡಿಜಿಲಾಕರ್ ಓಪನ್ ಮಾಡುವಾಗ ನಮ್ಮ ಲಾಕ್ ಸ್ಕ್ರೀನ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. Language. ಸೊ ಲ್ಯಾಂಗ್ವೇಜ್ ಇದರಲ್ಲಿ ನಮ್ಮ ಇಂಡಿಕ್ ಲ್ಯಾಂಗ್ವೇಜಸ್ ಇರ್ತವೆ. ಇಂಡಿಯನ್ ಅಲ್ಲಿ ಯಾವ ಲ್ಯಾಂಗ್ವೇಜಸ್ ಅಥವಾ ಬೇರೆ ಲ್ಯಾಂಗ್ವೇಜಸ್ ಇರ್ತವೆ. ಸೊ ಇದರಲ್ಲಿ ನಾವು ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಸೊ ಎಂಟರ್ ಡಿಜಿಲಾಕರ್ ಅಲ್ಲಿ ನಾವು ಆಕ್ಸೆಸ್ ಮಾಡ್ತಾ ಹೋಗ್ಬೋದು. Back. DigiLocker. DigiLocker code scanner menu. ಸೊ ಇದರಲ್ಲಿ ನಾವು QR ಕೋಡ್ ಸ್ಕ್ಯಾನರ್ ಮೆನುಗೆ ಹೋಗೋಣ. DigiLocker QR code. Using this QR code scanner, you can scan the QR code on the certificates available through DigiLocker. The scanner helps verify the authenticity of these documents. Code. Now, this scanner scans all the QR codes. ಸೊ ಇದರಲ್ಲಿ ನಾವು ಯಾವುದೇ ಒಂದು QR ಕೋಡ್ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಸೊ ಇಮಿಡಿಯೇಟ್ಲಿ ನಮ್ಮ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡಲ್ಲಿ ಒಂದು QR ಕೋಡ್ ಕೊಟ್ಟಿರ್ತಾರೆ, ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಮ ಒಂದು ಡಾಕ್ಯುಮೆಂಟ್ ಇಶ್ಯೂ ಆಗ್ತಾ ಹೋಗುತ್ತೆ. Scan now. ಸೊ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಕ್ಯಾಮರಾ ಆಕ್ಸೆಸ್ ಕೇಳುತ್ತೆ. ಕೊಟ್ಟ ಮೇಲೆ ನಾವು ನೀಟಾಗಿ ಫೋಕಸ್ ಇಟ್ಟು ಆ ಒಂದು ಡಾಕ್ಯುಮೆಂಟ್ ಮೇಲೆ ಫೋಕಸ್ ಇಟ್ಟು ಸ್ಕ್ಯಾನ್ ಮಾಡಿದ್ರೆ ಆ ಒಂದು ಡಾಕ್ಯುಮೆಂಟ್ ಇಮಿಡಿಯೇಟ್ಲಿ ಇಶ್ಯೂ ಆಗ್ತಾ ಹೋಗುತ್ತೆ. ಮತ್ತೆ ಆ ಒಂದು ಡಾಕ್ಯುಮೆಂಟ್ ಇಶ್ಯೂಡ್ ಅನ್ನೋ ಒಂದು ಫೋಲ್ಡರ್ನಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು QR ಕೋಡ್ ಸ್ಕ್ಯಾನರ್ನ ಒಂದು ಫೀಚರ್. Activity menu. ಸೊ ಮೈ ಆಕ್ಟಿವಿಟಿ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. My activity. Activitize subheading. You added backquote PAN verification record backquote from backquote INCOME tax department backquote and issued documents 2024-10-12-14-12-11 and list. ನೋಡಿ ಇಲ್ಲಿ ನಾನು ಆವಾಗಲೇ ನನ್ನ ಒಂದು ಪ್ಯಾನ್ ಕಾರ್ಡನ್ನು ನಾನು ಇಶ್ಯೂ ಮಾಡಿಕೊಂಡೆ. ಸೊ ಪ್ರತಿಯೊಂದು ಡೇಟಾ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಎಷ್ಟು ಗಂಟೆಗೆ, ಎಷ್ಟು ಸೆಕೆಂಡ್ಸ್, ಏನು ಡೇಟ್, ಸೊ ಯಾವ ಒಂದು ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಇದೆ. You deleted income tax department PAN verification record from your issued documents 2024-10-12-14-10-29. ನಾನು ಆಲ್ರೆಡಿ ಡಿಲೀಟ್ ಮಾಡಿದ್ದು ಕೂಡ ಇದೆ. ನೋಡಿ ಆಕ್ಟಿವಿಟಿ ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ಇದಿಷ್ಟು ಡಿಜಿಲಾಕರ್ ಆಕ್ಟಿವಿಟಿನ ಒಂದು ಫೀಚರ್. DigiLocker help menu. ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗೋಣ. DigiLocker issued documents. ಸೊ ಇಲ್ಲಿ ಇಶ್ಯೂ ಡಾಕ್ಯುಮೆಂಟ್ಸ್ಗೆ ಯಾವ್ದಾನ ಹೆಲ್ಪ್ ಬೇಕಾ, Upload document. ಅಪ್ಲೋಡ್ ಡಾಕ್ಯುಮೆಂಟ್, Miscellaneous issues. ಮಿಸ್ಸೆಲೇನಿಯಸ್ ಇಶ್ಯೂ. Find what you are looking for. ಸೊ ಇದ್ರ ಮೇಲೆಲ್ಲ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಫ್ಯಾಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಫ್ಯಾಕ್ಟ್ಸ್ ಅಂತಂದ್ರೆ ಅಲ್ಲಲ್ಲೇ ನಮ್ಗೆ ಏನು ಡೌಟ್ಸ್ ಇದೆ ಅಲ್ಲಲ್ಲೇ ಕ್ಲಿಯರ್ ಮಾಡಿ ಕೊಡ್ತಾರೆ. DigiLocker raise query. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವೆಬ್ಸೈಟ್ ಒಳಗಡೆ ಹೋಗಿ ನಾವು ಒಂದು ಕ್ವೇರಿನ ರೈಸ್ ಮಾಡ್ಬೋದು ಅಥವಾ ಇಮೇಲ್ ಒಳಗಡೆ ಹೋಗುತ್ತೆ. ಸೊ ಆ ಇಮೇಲ್ಗೆ ನಾವು ನಮ್ಮ ಒಂದು ಸಬ್ಜೆಕ್ಟ್ ಅನ್ನು ಬರೆದು ಮ್ಯಾಟರ್ ಅನ್ನು ಬರೆದು ಸೆಂಡ್ ಮಾಡಿದ್ರೆ ಅವ್ರು ಮತ್ತೆ ರಿಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಡಿಜಿಲಾಕರ್ ಹೆಲ್ಪ್ ಮೆನು ಫೀಚರ್. DigiLocker about menu. About. ಡಿಜಿಲಾಕರ್ ಅಬೌಟ್ ಮೆನು, DigiLocker account logout menu. Logout. ಲಾಗೌಟ್. App version 8.1.6. ಸೊ ಆ್ಯಪ್ ವರ್ಷನ್ 8.1.6 ಅಬೌಟ್ ನೋಡ್ಬಿಡೋಣ. ಡಿಜಿಲಾಕರ್ ಅಬೌಟ್. DigiLocker. About DigiLocker. Fact find answers to the most common questions related to DigiLocker. ಸೊ ನೋಡಿ ಇಲ್ಲೇ ಇದೆ ನೋಡಿ ಇಲ್ಲಿ Statistics DigiLocker national statistics. Link. ನೋಡಿ Privacy policy DigiLocker privacy policy. Terms of service contact us for any concern you can get in touch with us. ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಇಮೇಲ್ ಐಡಿ ಕೊಟ್ಟಿರ್ತಾರೆ. ಇಮೇಲ್ ಐಡಿ ನಾವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದು ಅಬೌಟ್ ಡಿಜಿಲಾಕರ್ ಅಬೌಟ್. ಸೊ ಇದರಲ್ಲಿ ನಾವು ಒಂದೇ ಒಂದು ಫೀಚರ್ ನೋಡಿಲ್ಲ, ಯಾವ್ದಂದ್ರೆ ಹೋಮ್. Issued. Search. Selected. Home. ಹೋಮ್ ಮೇಲೆ ಕ್ಲಿಕ್ ಆಗಿದೆ ಆಲ್ರೆಡಿ ಇಲ್ಲಿ. Banner 1. Button. DigiLocker. True ID. QR scanner. Drive.
My consent. Row 2. ಸೊ ಇಲ್ಲಿ Column ನಾನು 1. ಮೇನ್ ಆಗಿ ತೋರಿಸ್ಬೇಕಾಗಿದೆ ಮೈ ಕನ್ಸೆಂಟ್ ಅಂತ. ಇಲ್ಲೆಲ್ಲ ನೋಡಿ ಟ್ರೂ ID ಕಾರ್ಡ್ ಅಂದ್ರೆ ಅವಾಗಲೇ ತೋರಿಸಿದ್ನಲ್ಲ, ಸ್ಟೋರೇಜ್ ಎಲ್ಲ ಆಗಿ ನಾವು ಯಾವುದೇ ಗೌರ್ಮೆಂಟ್ ಆಫೀಸ್ನಲ್ಲಿ ಇದು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಸೊ ಮೈ ಕನ್ಸೆಂಟ್ಸ್ ಅಂತಂದ್ರೆ ಏನರ್ಥ, ನಾವು ಡಿಜಿಲಾಕರ್ ಅನ್ನ ಯಾವ ಕಡೆ ಆಕ್ಸೆಸ್ ಕೊಟ್ಟಿದ್ದೀವಿ ಅಂತ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ. DigiLocker. My consent. You gave these sites and apps consents to some of your DigiLocker documents. Remove consent from those you no longer trust or use. ಸೊ ನಾವು ಬೇಕಂತಾರೆ ನಮಗೆ ಈ ಆ್ಯಪ್ ಮೇಲೆ ನಂಬಿಕೆ ಇಲ್ಲ, ಈ ವೆಬ್ಸೈಟ್ ಮೇಲೆ ನಂಬಿಕೆ ಇಲ್ಲ ಅಂತಾರೆ ಬೇಕಾದ್ರೆ ನಾವು ರಿಮೂವ್ ಮಾಡ್ಕೋಬಹುದು. ಸೊ ಜನರಲಿ ಈ ಒಂದು ಕನ್ಸೆಂಟ್ ಆಲ್ರೆಡಿ ಎಕ್ಸ್ಪೈರ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಅವ್ರು ಮತ್ತೆ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. Seva Sindhu, Karnataka, July 3rd, 2024, 1958-34. ಸೊ ಸೇವಾ ಸಿಂಧು July 28 ಸೊ ನಾನು 7:54ಗೆ ಆಕ್ಸೆಸ್ ಕೊಟ್ಟಿದ್ದೆ. ಸೊ ಡಿಜಿಲಾಕರ್ ಅಕೌಂಟ್ ಅನ್ನ ಮತ್ತೆ ಇನ್ನೊಂದು ನೋಡೋಣ. ನಾವು ಸೇವಾ ಸಿಂಧು ಆಯ್ತು. ಇವಾಗ April 19th, 2024, 140931. Expired. ಸೊ ಪೇಟಿಎಮ್ಗೂ ಕೂಡ ನಾನು ಆಕ್ಸೆಸ್ ಕೊಟ್ಟಿದ್ದೆ. ನಮಗೆ ಬೇಡ ಅಂತಂದ್ರೆ ಎಲ್ಲ ಒಂದು ಸೈಟ್ಸ್ ಗಳನ್ನ ಇಲ್ಲಿ ನಾವು ರಿವ್ಯೂ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಡಿಜಿಲಾಕರ್ನ ಒಂದು ಕನ್ಸೆಂಟ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ಎಲ್ಲ ಒಂದು ಫೀಚರ್ಗಳನ್ನು ಕೂಡ ತಿಳ್ಕೊಳ್ತಾ ಹೋಗಿದ್ದೀವಿ. ಹೇಗೆ ಡಾಕ್ಯುಮೆಂಟ್ ಅನ್ನ ಇಶ್ಯೂ ಮಾಡ್ಕೊಳ್ಳೋದು, ಸೊ ಮತ್ತೆ ಹೇಗೆ ಡಾಕ್ಯುಮೆಂಟ್ ಅನ್ನ ಡಿಲೀಟ್ ಮಾಡೋದಾಗಿರ್ಬೋದು, ಸೊ ಮತ್ತೆ ಬೇರೆಯವರಿಗೆ ಶೇರ್ ಮಾಡೋದಾಗಿರ್ಬೋದು. ಆರಾಮಾಗಿ ನಾವು ಎಲ್ಲ ಡಾಕ್ಯುಮೆಂಟ್ ಅನ್ನು ಕೂಡ ಇಶ್ಯೂ ಮಾಡ್ತಾ ಹೋಗ್ಬೋದು. ಆಧಾರ್ ಕಾರ್ಡಿಂದ ಹಿಡಿದು ರೇಷನ್ ಕಾರ್ಡ್ ವರೆಗೂ, ಇನ್ಕಮ್ ಕ್ಯಾಶ್ ಪ್ರತಿಯೊಂದು ಕೂಡ, ಡ್ರೈವಿಂಗ್ ಲೈಸೆನ್ಸ್ ಕೂಡ ನಾವು ಇಶ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾವ್ದಾರ ಡೌಟ್ಸ್ ಇದ್ರೆ ಮತ್ತೆ ಏನಾರ ಕರೆಕ್ಷನ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಟೆಕ್ ಫಾರ್ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಲ್ಲದೆ ನಮ್ದೊಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅವೈಲೇಬಲ್ ಇರುತ್ತೆ. ಈ ಒಂದು ಚಾನಲ್ ನೇಮ್ ಬಂದ್ಬಿಟ್ಟು ಆಕ್ಸೆಸಬಲ್ ಆಪ್ಸ್ ಫಾರ್ VI ಅಂತ. ಈ ಒಂದು ಚಾನಲ್ ನಲ್ಲಿ ನಮಗೆ VI ಪೀಪಲ್ಗೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಆಪ್ಸ್ ಅಂಡ್ ಸಾಫ್ಟ್ವೇರ್ಸ್, ಆಂಡ್ರಾಯ್ಡ್ಗೆ ಮತ್ತೆ ವಿಂಡೋಸ್ಗೆ ಸಂಬಂಧಪಟ್ಟಂಗೆ ಎಲ್ಲ ತರಹದ ಒಂದು ಆಪ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇಟ್ಟು ಅಂತಂದ್ರೆ ಈ ಒಂದು ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ತಾ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್.